ಓಂ ಶಾಂತಿ. ತಾರೀಕು 25/2/2025 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಎಲ್ಲರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸಿ. ಭಾರತವು ಈಗ ಪುನಃ ಸ್ವರ್ಗವಾಗುತ್ತಿದೆ. ಸ್ವರ್ಗದ ರಚಯಿತ ತಂದೆಯು ಬಂದಿದ್ದಾರೆ. ಪ್ರಶ್ನೆ: ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವ ಖುಷಿ ಇದೆಯೋ ಅವರ ಚಿಹ್ನೆಗಳೇನು? ಉತ್ತರ: ಅವರಿಗೆ ಯಾವುದೇ ಪ್ರಕಾರದ ದುಃಖವಾಗಲು ಸಾಧ್ಯವಿಲ್ಲ. ನಾವು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ. ನಮ್ಮನ್ನು ಬೇಹದ್ದಿನ ತಂದೆಯು ಇಂತಹ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆಂದು ಅವರಿಗೆ ನಶೆ ಇರುವುದು. ಮುಖಪುಟವು ಬಹಳ ಘನತೆಯಿಂದ ಕೂಡಿರುವುದು. ಅವರು ಅನ್ಯರಿಗೆ ಖುಷಿಯ ಸಮಾಚಾರವನ್ನು ತಿಳಿಸದೇ ಇರಲು ಸಾಧ್ಯವಿಲ್ಲ. ಓಂ ಶಾಂತಿ. ತಂದೆಯು ತಿಳಿಸುತ್ತಾರೆ ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇಡೀ ಪ್ರಪಂಚ, ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಎಲ್ಲರಿಗೂ ಈ ಸಂದೇಶವನ್ನು ನೀಡಬೇಕಾಗಿದೆ. ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಿ. ಬಹಳ ಖುಷಿಯ ಸಂದೇಶವನ್ನು ಎಲ್ಲರಿಗೂ ಈಗ ಕೊಡಬೇಕು. ಭಾರತವು ಈಗ ಪುನಃ ಸ್ವರ್ಗವಾಗುತ್ತಿದೆ ಅಥವಾ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಭಾರತದಲ್ಲಿ ಯಾವ ತಂದೆಗೆ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರೇ ಸ್ಥಾಪನೆ ಮಾಡಲು ಬಂದಿದ್ದಾರೆ. ನೀವು ಮಕ್ಕಳಿಗೆ ಆದೇಶವಾಗಿದೆ. ಈ ಖುಷಿಯ ಸಂದೇಶವನ್ನು ಎಲ್ಲರಿಗೂ ಬಹಳ ಚೆನ್ನಾಗಿ ತಿಳಿಸಿಕೊಡಿ. ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಚಿಂತೆ ಇರುತ್ತದೆ. ನಿಮಗೂ ಸಹ ಇದೇ ಚಿಂತೆ ಇದೆ. ನೀವು ಖುಷಿಯ ಸಂದೇಶವನ್ನು ತಿಳಿಸುತ್ತೀರಿ. ಭಾರತದಲ್ಲಿ ಸೂರ್ಯವಂಶಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ. ಅರ್ಥಾತ್ ಭಾರತವು ಪುನಃ ಸ್ವರ್ಗವಾಗುತ್ತಿದೆ. ನೀವೀಗ ಸ್ವರ್ಗದ ಮಾಲೀಕರಾಗುತ್ತಿದ್ದೀರಾ ಎಂಬ ಖುಷಿಯು ಆಂತರಿಕವಾಗಿ ಇರಬೇಕು. ಯಾರಲ್ಲಿ ಈ ಖುಷಿ ಇರುವುದೋ ಅವರಿಗೆ ಯಾವುದೇ ಪ್ರಕಾರದ ದುಃಖವಿರಲು ಸಾಧ್ಯವಿಲ್ಲ. ಇದಂತೂ ಮಕ್ಕಳಿಗೆ ತಿಳಿದಿದೆ. ಹೊಸ ಪ್ರಪಂಚದ ಸ್ಥಾಪನೆಯಾಗುವುದರಲ್ಲಿ ಕಷ್ಟವೂ ಆಗುತ್ತದೆ. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ. ಮಕ್ಕಳಿಗೆ ಇದು ಸಹ ಸದಾ ಸ್ಮೃತಿಯಲ್ಲಿರಬೇಕು. ನಾವು ಭಾರತಕ್ಕೆ ಬೇಹದ್ದಿನ ಖುಷಿಯ ಸಂದೇಶವನ್ನು ತಿಳಿಸುತ್ತೇವೆ. ಹೇಗೆ ತಂದೆಯೂ ಸಹ ಮೊದಲು ಸಹೋದರ ಸಹೋದರಿಯರೇ ಬಂದು ಈ ಖುಷಿಯ ಸಂದೇಶವನ್ನು ಕೇಳಿ ಎಂದು ಪತ್ರಗಳನ್ನು ಮುದ್ರಿಸಿದ್ದರು. ಹೀಗೆ ಎಲ್ಲರಿಗೆ ಈ ಸಂದೇಶವನ್ನು ತಿಳಿಸುವುದೆಂದು ಇಡೀ ದಿನ ವಿಚಾರಗಳು ನಡೆಯುತ್ತವೆ. ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಇಡೀ ದಿನ ಹರ್ಷಿತರಾಗಿರಬೇಕು. ನೀವಂತೂ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ. ಆದ್ದರಿಂದ ನಿಮ್ಮ ನಡತೆಯು ಕಾಡು ಮನುಷ್ಯರ ಚಲನೆಯಂತಿರಬಾರದು. ನೀವು ತಿಳಿದುಕೊಂಡಿದ್ದೀರಿ, ನಾವು ಮಂಗನಿಗಿಂತಲೂ ಕಡಿಮೆಯಾಗಿದ್ದೇವೆ. ಈಗ ತಂದೆಯು ನಮ್ಮನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ಆದರೆ ಆಶ್ಚರ್ಯವೇನೆಂದರೆ ಮಕ್ಕಳಿಗೆ ಆ ಖುಷಿಯೇ ಇರುವುದಿಲ್ಲ ಮತ್ತು ಉಮಂಗ ಉತ್ಸಾಹದಿಂದ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವುದಿಲ್ಲ. ತಂದೆಯು ನಿಮ್ಮನ್ನು ಸಂದೇಶಿಗಳನ್ನಾಗಿ ಮಾಡಿದ್ದಾರೆ. ಎಲ್ಲರ ಕಿವಿಯಲ್ಲಿ ಈ ಸಂದೇಶವನ್ನು ಕೊಡುತ್ತಾ ಇರಿ. ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾವಾಗ ರಚಿಸಲ್ಪಟ್ಟಿತು ಮತ್ತೆ ಎಲ್ಲಿ ಹೋಯಿತು, ಇದು ಭಾರತವಾಸಿಗಳಿಗೆ ತಿಳಿದೇ ಇಲ್ಲ. ಈಗ ಕೇವಲ ಚಿತ್ರಗಳೇ ಇವೆ. ಮತ್ತೆಲ್ಲ ಧರ್ಮಗಳಿವೆ, ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ. ಭಾರತದಲ್ಲಿಯೇ ಚಿತ್ರಗಳಿವೆ. ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಈ ಖುಷಿಯ ಸಂದೇಶವನ್ನು ಎಲ್ಲರಿಗೂ ತಿಳಿಸುತ್ತಾ ಹೋಗಿ. ಆಗ ನಿಮಗೂ ಸಹ ಆಂತರ್ಯದಲ್ಲಿ ಖುಷಿ ಇರುವುದು. ಪ್ರದರ್ಶನಿಯಲ್ಲಿ ನೀವು ಈ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಲ್ಲವೇ? ಬಂದು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಿ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ಮತ್ತೆ ಅವರು ಎಲ್ಲಿಗೆ ಹೋದರು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಆದ್ದರಿಂದಲೇ ಹೇಳಲಾಗುತ್ತದೆ, ಮುಖವು ಮನುಷ್ಯನದು, ಗುಣಗಳು ಮಂಗನ ಸಮಾನವಾಗಿದೆ. ಈಗ ನಿಮ್ಮ ಮುಖವು ಮನುಷ್ಯನದಾಗಿದೆ, ಗುಣಗಳು ದೇವತೆಗಳ ತರಹ ಆಗುತ್ತಿದೆ. ನೀವು ತಿಳಿದುಕೊಂಡಿದ್ದೀರಿ,
ನಾವು ಪುನಃ ಸರ್ವಗುಣ ಸಂಪನ್ನರಾಗುತ್ತೇವೆ. ಮತ್ತೆ ಅನ್ಯರಿಂದಲೂ ಈ ಪುರುಷಾರ್ಥವನ್ನು ಮಾಡಿಸಬೇಕು. ಪ್ರದರ್ಶನಿಯ ಸೇವೆಯು ಬಹಳ ಒಳ್ಳೆಯದಾಗಿದೆ. ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನ ಇಲ್ಲವೋ, ವಾನಪ್ರಸ್ಥಿಗಳಾಗಿದ್ದಾರೆಯೋ ಅಥವಾ ವಿಧವೆಯರು ಇದ್ದಾರೆಯೋ ಮತ್ತು ಕುಮಾರಿಯರಿಗೂ ಸಹ ಸೇವೆಯ ಬಹಳ ಅವಕಾಶವಿದೆ. ಸರ್ವೀಸಿನಲ್ಲಿ ತೊಡಗಬೇಕು. ಈ ಸಮಯದಲ್ಲಿ ವಿವಾಹ ಮಾಡುವುದು ಅವನತಿ ಮಾಡಿಕೊಳ್ಳುವುದಾಗಿದೆ. ವಿವಾಹ ಮಾಡಿಕೊಳ್ಳದೇ ಇರುವುದು ಉನ್ನತಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಮೃತ್ಯುಲೋಕ ಪತಿತ ಪ್ರಪಂಚದ ವಿನಾಶವಾಗುತ್ತಿದೆ. ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕೆಂದರೆ ಈ ಸೇವೆಯಲ್ಲಿ ತೊಡಗಬೇಕು. ಪ್ರದರ್ಶನಿಯ ನಂತರ ಪ್ರದರ್ಶನಿಯನ್ನು ಇಡಬೇಕು. ಯಾರು ಸೇವಾದಾರಿ ಮಕ್ಕಳಿದ್ದಾರೆಯೋ ಅವರಿಗೆ ಸೇವೆಯ ಬಹಳ ಉಮಂಗವಿರುವುದು. ನಾವು ನೌಕರಿಯನ್ನು ಬಿಡುವುದೇ ಎಂದು ತಂದೆಯೊಂದಿಗೆ ಕೆಲವರು ಕೇಳುತ್ತಾರೆ. ಆಗ ತಂದೆಯು ನೋಡುತ್ತಾರೆ, ಯೋಗ್ಯರಾಗಿದ್ದರೆ ಬಲೆ ಸರ್ವಿಸ್ ಮಾಡಿ ಎಂದು ಅನುಮತಿ ಕೊಡುತ್ತಾರೆ. ಇಂತಹ ಖುಷಿಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು. ಬಂದು ತಮ್ಮ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಿ. ನೀವು 5000 ವರ್ಷಗಳ ಮೊದಲು ರಾಜ್ಯಭಾಗ್ಯವನ್ನು ಪಡೆದುಕೊಂಡಿದ್ದೀರಿ. ಈಗ ಪುನಃ ಪಡೆದುಕೊಳ್ಳಿ. ಕೇವಲ ನನ್ನ ಮತದಂತೆ ನಡೆಯಿರಿ ಎಂದು ತಂದೆಯು ತಿಳಿಸುತ್ತಾರೆ. ನಮ್ಮಲ್ಲಿ ಯಾವ ಅವಗುಣಗಳಿವೆ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು. ನೀವು ಬ್ಯಾಡ್ಜ್ನ ಮೂಲಕ ಸಹ ಬಹಳ ಸೇವೆ ಮಾಡಬಹುದು. ಸೇವೆಗಾಗಿ ಇದು ಬಹಳ ಒಳ್ಳೆಯ ಸಾಧನವಾಗಿದೆ. ಬಲೆ ಇದು ಅತಿ ಕಡಿಮೆ ಬೆಲೆಯದು. ಆದರೆ ಇದರಿಂದ ಎಷ್ಟು ದೊಡ್ಡ ಶ್ರೇಷ್ಠ ಪದವಿಯನ್ನು ಪಡೆಯಬಹುದಾಗಿದೆ. ಮನುಷ್ಯರು ಓದುವುದಕ್ಕಾಗಿ, ಪುಸ್ತಕ ಇತ್ಯಾದಿಗಳಿಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ಇಲ್ಲಿ ಯಾವುದೇ ಪುಸ್ತಕಗಳ ಅವಶ್ಯಕತೆ ಇಲ್ಲ. ಕೇವಲ ಎಲ್ಲರ ಕಿವಿಯಲ್ಲಿ ಸಂದೇಶವನ್ನು ಕೊಡಬೇಕು. ಇದು ತಂದೆಯ ಸತ್ಯವಾದ ಮಂತ್ರವಾಗಿದೆ. ಉಳಿದೆಲ್ಲವೂ ಅಸತ್ಯ ಮಂತ್ರಗಳನ್ನೇ ಹೇಳುತ್ತಿರುತ್ತಾರೆ. ಸುಳ್ಳು ವಸ್ತುಗಳಿಗೆ ಬೆಲೆಯಿರುತ್ತದೆಯೇ? ಬೆಲೆಯು ವಜ್ರಗಳಿಗೆ ಇರುತ್ತದೆ, ಕಲ್ಲುಗಳಿಗಲ್ಲ. ಒಂದೊಂದು ಮಹಾವಾಕ್ಯವು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವಂತದ್ದಾಗಿದೆ ಎಂದು ಯಾವ ಗಾಯನವಿದೆಯೋ ಅದು ಈ ಜ್ಞಾನಕ್ಕಾಗಿ ಹೇಳಲಾಗಿದೆ. ತಂದೆಯು ತಿಳಿಸುತ್ತಾರೆ, ಶಾಸ್ತ್ರಗಳು ಬಹಳಷ್ಟಿವೆ. ನೀವು ಅರ್ಧಕಲ್ಪದಿಂದ ಓದುತ್ತಾ ಬಂದಿದ್ದೀರಿ, ಅದರಿಂದೇನೂ ಸಿಗಲಿಲ್ಲ. ಈಗ ಜ್ಞಾನರತ್ನಗಳನ್ನು ಕೊಡುತ್ತೇವೆ. ಅವರು ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ. ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ತಂದೆಯ ಒಂದೊಂದು ಮಹಾವಾಕ್ಯವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂತದ್ದಾಗಿದೆ. ನೀವು ವಿಶ್ವದ ಮಾಲೀಕರಾಗಿ ಪದಮಾಪದಂಪತಿಗಳಾಗುತ್ತೀರಿ. ಈ ಜ್ಞಾನಕ್ಕೆ ಮಹಿಮೆ ಇದೆ. ಆ ಶಾಸ್ತ್ರ ಮೊದಲಾದವುಗಳನ್ನು ಓದುತ್ತಾ ಕಂಗಾಲರಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಈಗ ಈ ಜ್ಞಾನರತ್ನಗಳ ದಾನವನ್ನು ಮಾಡಬೇಕು. ತಂದೆಯು ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ. ತಿಳಿಸಿ ತಮ್ಮ ಧರ್ಮವನ್ನು ಮರೆತು ನೀವು ಹೊರಗೆ ಅಲೆಯುತ್ತಿದ್ದೀರಿ. ನೀವು ಭಾರತವಾಸಿಗಳ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಆ ಧರ್ಮವು ಎಲ್ಲಿ ಹೋಯಿತು? 84 ಲಕ್ಷ ಜೀವಯೋನಿಗಳೆಂದು ಹೇಳಿರುವುದರಿಂದ ಯಾವ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಈಗ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ, ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಮತ್ತೆ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ. ಈ ಲಕ್ಷ್ಮೀನಾರಾಯಣರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರಲ್ಲವೇ? ಈಗ ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಮತ್ತೆಲ್ಲಾ ಧರ್ಮಗಳಿವೆ, ಆದರೆ ಈ ಆದಿ ಸನಾತನ ಧರ್ಮವೇ ಇಲ್ಲ. ಯಾವಾಗ ಈ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ. ಎಷ್ಟು ಸಹಜವಾಗಿದೆ. ಇವರು ದಾದಾ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಇದ್ದಾರಲ್ಲವೇ? ಅವಶ್ಯಕವಾಗಿ ಅನೇಕ ಮಂದಿ ಬ್ರಹ್ಮ ಕುಮಾರ ಕುಮಾರಿಯರು ಇರುವರಲ್ಲವೇ? ತಂದೆಯು ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸುತ್ತಾರೆ. ಶೋಕವಾಟಿಕೆಯ ಅರ್ಥವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಇದು ಶೋಕ ದುಃಖದ ಪ್ರಪಂಚವಾಗಿದೆ, ಅದು ಸುಖದ ಪ್ರಪಂಚವಾಗಿದೆ. ನೀವು ತಮ್ಮ ಶಾಂತಿಯ ಪ್ರಪಂಚ ಅಥವಾ ಸುಖದ ಪ್ರಪಂಚವನ್ನು ನೆನಪು ಮಾಡುತ್ತಾ ಇರಿ. ಇನ್ಕಾರ್ಪೋರಿಯಲ್ ವರ್ಲ್ಡ್ ಎಂದು ಹೇಳುತ್ತಾರಲ್ಲವೇ? ಆಂಗ್ಲ ಶಬ್ದವು ಬಹಳ ಚೆನ್ನಾಗಿದೆ. ಆಂಗ್ಲ ಭಾಷೆಯಂತೂ ನಡೆಯುತ್ತಲೇ ಬರುತ್ತದೆ.
ಈಗಂತೂ ಅನೇಕ ಭಾಷೆಗಳಾಗಿ ಬಿಟ್ಟಿದೆ, ಏನನ್ನೂ ತಿಳಿದುಕೊಂಡಿಲ್ಲ. ನಿರ್ಗುಣ ಬಾಲ ಸಂಸ್ಥೆ ಎಂದು ಹೇಳುತ್ತಾರೆ. ನಿರ್ಗುಣ ಅರ್ಥಾತ್ ಯಾವುದೇ ಗುಣವಿಲ್ಲ. ಹಾಗೆಯೇ ಕೇವಲ ಸಂಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ. ನಿರ್ಗುಣ ಎಂಬುದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ಅರ್ಥವಿಲ್ಲದೆ ಹೆಸರುಗಳನ್ನಿಟ್ಟು ಬಿಡುತ್ತಾರೆ. ಅನೇಕ ಸಂಸ್ಥೆಗಳಿವೆ. ಭಾರತದಲ್ಲಿ ಒಂದೇ ಆದಿ ಸನಾತನ ಧರ್ಮದ ಸಂಸ್ಥೆಯಿತ್ತು. ಮತ್ಯಾವ ಧರ್ಮವೂ ಇರಲಿಲ್ಲ. ಆದರೆ ಮನುಷ್ಯರು 5000 ವರ್ಷಗಳ ಮೊದಲು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಆದ್ದರಿಂದ ಈಗ ನೀವು ಎಲ್ಲರನ್ನೂ ಅಜ್ಞಾನ ಅಂಧಕಾರದಿಂದ ಹೊರತೆಗೆಯಬೇಕು, ಸರ್ವಿಸ್ ಮಾಡಬೇಕು. ಬಲೆ ಈ ನಾಟಕವು ಮಾಡಲ್ಪಟ್ಟಿದೆ. ಆದರೆ ಶಿವತಂದೆಯ ಯಜ್ಞದಿಂದ ತಿಂದು ಕುಡಿದು ಏನೂ ಸೇವೆ ಮಾಡಲಿಲ್ಲವೆಂದರೆ ಧರ್ಮರಾಜನು ಯಾರು ಬಲಭುಜವಾಗಿದ್ದಾರೆಯೋ ಅವರು ಅವಶ್ಯಕವಾಗಿ ಶಿಕ್ಷೆಯನ್ನು ಕೊಡುತ್ತಾರೆ. ಆದ್ದರಿಂದ ಎಚ್ಚರಿಕೆ ನೀಡಲಾಗುತ್ತದೆ. ಸೇವೆ ಮಾಡುವುದು ಬಹಳ ಸಹಜ. ಪ್ರೀತಿಯಿಂದ ಯಾರಿಗಾದರೂ ತಿಳಿಸುತ್ತಾ ಇರಿ. ತಂದೆಯ ಬಳಿ ಕೆಲವರ ಸಮಾಚಾರವು ಬರುತ್ತದೆ. ನಾವು ಮಂದಿರಕ್ಕೆ ಹೋದೆವು, ಗಂಗಾ ತೀರದಲ್ಲಿ ಹೋದೆವು. ಮುಂಜಾನೆ ಎದ್ದು ಮಂದಿರಕ್ಕೆ ಹೋಗುತ್ತಾರೆ. ಧಾರ್ಮಿಕ ವ್ಯಕ್ತಿಗಳಿಗೆ ತಿಳಿಸುವುದು ಬಹಳ ಸಹಜ. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಸರ್ವಿಸ್ ಮಾಡುವುದು ಬಹಳ ಒಳ್ಳೆಯದಿದೆ. ಅಂದ ಮೇಲೆ ಅವರನ್ನು ಲಕ್ಷ್ಮೀನಾರಾಯಣರ ಆ ರೀತಿ ಮಾಡುವವರು ಶಿವತಂದೆಯಾಗಿದ್ದಾರೆ. ಅಲ್ಲಿಯೂ ಹೋಗಿ ತಿಳಿಸಿಕೊಡಿ. ಈ ಕಾಡಿಗೆ ಬೆಂಕಿ ಬೀಳುವುದು ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಮತ್ತೆ ನಿಮ್ಮ ಪಾತ್ರವೂ ಸಹ ಮುಕ್ತಾಯವಾಗುತ್ತದೆ. ನೀವು ಹೋಗಿ ರಾಜವಂಶಾವಳಿಯಲ್ಲಿ ಜನ್ಮ ಪಡೆಯುತ್ತೀರಿ. ರಾಜ್ಯ ಭಾಗ್ಯವು ಹೇಗೆ ಸಿಗುವುದೆಂದು ಮುಂದೆ ಹೋದಂತೆ ತಿಳಿಯುವುದು. ನಾಟಕದಲ್ಲಿ ಮೊದಲೇ ಏನನ್ನೂ ತಿಳಿಸುವುದಿಲ್ಲ. ತಿಳಿಸಿದ್ದೇ ಆದರೆ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿದುಕೊಂಡು ಬಿಡುತ್ತೀರಿ. ಹೆಚ್ಚಿನ ದಾನ ಪುಣ್ಯ ಮಾಡುವವರು ರಾಜಧಾನಿಯಲ್ಲಿ ಬರುತ್ತಾರಲ್ಲವೇ? ರಾಜರ ಬಳಿ ಬಹಳಷ್ಟು ಹಣವಿರುತ್ತದೆ. ಈಗ ನೀವು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತೀರಿ. ಭಾರತವಾಸಿಗಳಿಗಾಗಿಯೇ ಈ ಜ್ಞಾನವಿದೆ. ಹೇಳಿ, ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ. ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆಯು ಬಂದಿದ್ದಾರೆ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಎಷ್ಟು ಸಹಜವಾಗಿದೆ. ಆದರೆ ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆಂದರೆ ಅವರಲ್ಲಿ ಏನೂ ಧಾರಣೆಯಾಗುವುದಿಲ್ಲ. ವಿಕಾರಗಳ ಪ್ರವೇಶತೆಯಾಗಿದೆ. ಪ್ರಾಣಿಗಳಲ್ಲಿಯೂ ಸಹ ಭಿನ್ನ ಭಿನ್ನ ಪ್ರಕಾರದ್ದಿರುತ್ತದೆ. ಕೆಲವು ಪ್ರಾಣಿಗಳಲ್ಲಿ ಬಹಳ ಕ್ರೋಧವಿರುತ್ತದೆ. ಪ್ರತಿಯೊಂದು ಪ್ರಾಣಿಯ ಸ್ವಭಾವವೂ ಬೇರೆ ಬೇರೆ ಇರುತ್ತದೆ. ಭಿನ್ನ ಭಿನ್ನ ಪ್ರಕಾರದ ದುಃಖ ಕೊಡುವ ಸ್ವಭಾವವಿರುತ್ತದೆ. ಎಲ್ಲದಕ್ಕಿಂತ ಮೊದಲು ದುಃಖ ಕೊಡುವ ವಿಕಾರವು ಕಾಮದ ಕತ್ತಿಯನ್ನು ನಡೆಸುವುದಾಗಿದೆ. ರಾವಣ ರಾಜ್ಯದಲ್ಲಿ ಇರುವುದೇ ಈ ವಿಕಾರಗಳ ರಾಜ್ಯ. ತಂದೆಯಂತೂ ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ. ಎಷ್ಟು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ, ಪಾಪ ಬಂಧನದಲ್ಲಿದ್ದಾರೆ. ಅವರಿಗೆ ಬಂಧಿತರೆಂದು ಹೇಳಲಾಗುತ್ತದೆ. ವಾಸ್ತವದಲ್ಲಿ ಅವರಲ್ಲಿ ಒಂದು ವೇಳೆ ಜ್ಞಾನದ ಪರಾಕಾಷ್ಠತೆಯು ಬಂದು ಬಿಟ್ಟರೆ ಅವರನ್ನು ಯಾರೂ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲದೆ ಮೋಹದ ಅಂಶವೂ ಬಹಳಷ್ಟಿದೆ. ಸನ್ಯಾಸಿಗಳಿಗೂ ಸಹ ಮನೆಯು ನೆನಪಿಗೆ ಬರುತ್ತದೆ. ಮೋಹವು ಕಳೆಯಬೇಕಾದರೆ ಬಹಳ ಕಷ್ಟವಿದೆ. ಈಗ ನೀವು ಮಿತ್ರ ಸಂಬಂಧಿ ಮೊದಲಾದವರೆಲ್ಲರನ್ನೂ ಮರೆಯಲೇಬೇಕು. ಏಕೆಂದರೆ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ. ಈ ಶರೀರವನ್ನು ಮರೆಯಬೇಕು. ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಪವಿತ್ರರಾಗಬೇಕು. 84 ಜನ್ಮಗಳ ಪಾತ್ರವನ್ನಂತೂ ಅಭಿನಯಿಸಲೇಬೇಕು. ಮಧ್ಯದಲ್ಲಿಯೇ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಈಗ ನಾಟಕವು ಮುಕ್ತಾಯವಾಗುತ್ತಿದೆ ಅಂದಾಗ ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಈಗ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ. ಪಾತ್ರವು ಮುಕ್ತಾಯವಾಯಿತು ಅಂದಾಗ ಈಗ ನಾವು ತಂದೆಯನ್ನು ಬಹಳ ನೆನಪು ಮಾಡಬೇಕೆಂಬ ಕಾತುರ ಇರಬೇಕು. ನೆನಪಿನಿಂದಲೇ ವಿಕ್ರಮಗಳು ವಿನಾಶವಾಗುತ್ತದೆ. ಮನೆಗೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ. ಬೇಗನೆ ಈ ಪ್ರಪಂಚದಿಂದ ಮುಕ್ತರಾಗಬೇಕೆಂದು ಕೆಲವರು ತಿಳಿಯುತ್ತಾರೆ. ಆದರೆ ಹೋಗುವುದಾದರೂ ಎಲ್ಲಿಗೆ?
ಮೊದಲು ಶ್ರೇಷ್ಠ ಪದವಿಯನ್ನು ಪಡೆಯಲು ಪರಿಶ್ರಮ ಪಡಬೇಕಲ್ಲವೇ? ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ, ಸ್ವರ್ಗದಲ್ಲಿ ಹೋಗಿ ಏನು ಮಾಡುತ್ತೇವೆ ಎಂದು ಮೊದಲು ತಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕು. ಮೊದಲು ಯೋಗ್ಯರಾಗಬೇಕಲ್ಲವೇ? ತಂದೆಗೆ ಸುಪುತ್ರ ಮಕ್ಕಳಾಗಬೇಕು. ಈ ಲಕ್ಷ್ಮೀನಾರಾಯಣರು ಸುಪುತ್ರರು ಯೋಗ್ಯರಾಗಿದ್ದಾರಲ್ಲವೇ? ಮಕ್ಕಳನ್ನು ನೋಡಿ ಇವರು ಬಹಳ ಒಳ್ಳೆಯವರಾಗಿದ್ದಾರೆ, ಸೇವೆ ಮಾಡಲು ಯೋಗ್ಯರಾಗಿದ್ದಾರೆಂದು ಭಗವಂತನು ಹೇಳುತ್ತಾರೆ. ಇನ್ನು ಕೆಲವರಿಗೆ ಇವರು ಯೋಗ್ಯರಲ್ಲ, ತಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರಲ್ಲವೇ? ಪತಿತ ಪಾವನನೇ, ಬನ್ನಿ, ಬಂದು ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಅಪಾರ ಸುಖವನ್ನು ಬಯಸುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಸೇವೆ ಮಾಡಲು ಯೋಗ್ಯರಾಗಿ. ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಈ ಖುಷಿಯ ಸಂದೇಶವನ್ನು ತಿಳಿಸಿ ಈಗ ಶಿವ ತಂದೆಯು ಆಸ್ತಿಯನ್ನು ಕೊಡುತ್ತಿದ್ದಾರೆ. ನನ್ನನ್ನು ನೆನಪು ಮಾಡಿ ಪವಿತ್ರರಾದರೆ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುವಿರೆಂದು ತಿಳಿಸುತ್ತಿದ್ದಾರೆ. ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುತ್ತಿದೆ. ನಾವು ಈ ರೀತಿ ಶ್ರೇಷ್ಠರಾಗಬೇಕು ಎಂದು ಸನ್ಮುಖದಲ್ಲಿ ಗುರಿ ಧ್ಯೇಯದ ಚಿತ್ರವನ್ನು ನೋಡಿ ಬಹಳ ಖುಷಿ ಇರುತ್ತದೆ. ಇಡೀ ದಿನ ಬುದ್ಧಿಯಲ್ಲಿ ಇದೇ ನೆನಪಿರಲಿ, ಆಗ ಎಂದೂ ಯಾವುದೇ ಕೆಟ್ಟ ಕೆಲಸವೂ ಆಗುವುದಿಲ್ಲ. ನಾವು ಇಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಅಂದ ಮೇಲೆ ಇಂತಹ ಉಲ್ಟಾ ಕೆಲಸ ಮಾಡಲು ಹೇಗೆ ಸಾಧ್ಯ? ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಇಂತಹ ಯುಕ್ತಿಗಳನ್ನು ರಚಿಸುವುದಿಲ್ಲ, ಸಂಪಾದನೆಯನ್ನು ಮಾಡುವುದಿಲ್ಲ. ಎಷ್ಟು ಒಳ್ಳೆಯ ಸಂಪಾದನೆಯಾಗಿದೆ. ಮನೆಯಲ್ಲಿಯೇ ಕುಳಿತು ಎಲ್ಲರೂ ತಮ್ಮ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಂದಲೂ ಮಾಡಿಸಬೇಕು. ಮನೆಯಲ್ಲೇ ಕುಳಿತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ. ಯಾರು ಅನೇಕರು ಈ ರೀತಿ ಮಾಡುವರೋ ಅಷ್ಟು ನಿಮ್ಮ ಪದವಿಯು ಶ್ರೇಷ್ಠವಾಗಿರುವುದು. ಈ ಲಕ್ಷ್ಮೀನಾರಾಯಣರಂತೆ ಆಗಬಹುದು. ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ. ಎಲ್ಲರೂ ಸೂರ್ಯವಂಶೀಯರಾಗುವುದಕ್ಕೆ ಕೈಯೆತ್ತುತ್ತಾರೆ. ಈ ಲಕ್ಷ್ಮೀನಾರಾಯಣರ ಚಿತ್ರವು ಪ್ರದರ್ಶನಿಯಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ. ಇದನ್ನು ಕುರಿತು ತಿಳಿಸಬೇಕು. ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳುತ್ತೇವೆ. ಭಕ್ತಿ ಮಾರ್ಗದ ಮಾತುಗಳನ್ನು ಕೇಳಲು ನಾವು ಇಷ್ಟಪಡುವುದಿಲ್ಲ. ಈ ಚಿತ್ರಗಳು ಬಹಳ ಒಳ್ಳೆಯ ಚಿತ್ರಗಳಾಗಿವೆ. ಇದರ ಮೇಲೆ ನೀವು ಬಹಳಷ್ಟು ಸೇವೆ ಮಾಡಬಲ್ಲಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆಂದು ನಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕು. ಯೋಗ್ಯರಾಗಿ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು. ಜ್ಞಾನದ ಪರಾಕಾಷ್ಠತೆಯಿಂದ ಬಂಧನ ಮುಕ್ತರಾಗಬೇಕು. 2. ಒಬ್ಬ ತಂದೆಯ ಮತದಂತೆ ನಡೆದು ಒಳಗಿನ ಅವಗುಣಗಳನ್ನು ತೆಗೆಯಬೇಕು. ದುಃಖದಾಯಿ ಸ್ವಭಾವವನ್ನು ಬಿಟ್ಟು ಸುಖದಾಯಿಯಾಗಬೇಕು. ಜ್ಞಾನರತ್ನಗಳ ದಾನ ಮಾಡಬೇಕು. ವರದಾನ: ಪರೀಕ್ಷೆಗಳು ಹಾಗೂ ಸಮಸ್ಯೆಗಳಲ್ಲಿ ಗೊಂದಲವಾಗುವ ಬದಲು ಮನರಂಜನೆಯ ಅನುಭವ ಮಾಡುವಂತಹ ಸದಾ ವಿಜಯೀ ಭವ. ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಂತೂ ಬಂದೇ ಬರುತ್ತದೆ. ಜನ್ಮ ಪಡೆದುಕೊಳ್ಳುತ್ತಿದ್ದಂತೆಯೇ ಮುಂದುವರಿಯುವ ಲಕ್ಷ್ಯವನ್ನಿಡುವುದು, ಅರ್ಥಾತ್ ಪರೀಕ್ಷೆಗಳನ್ನು ಹಾಗೂ ಸಮಸ್ಯೆಗಳಿಗೆ ಆಹ್ವಾನ ಮಾಡುವುದು. ಯಾವಾಗ ಮಾರ್ಗವನ್ನು ದಾಟಬೇಕಾಗಿದೆಯೋ ಆಗ ಇದು ಹೇಳಲಾಗುತ್ತದೆ ಎಂದು ಮಾರ್ಗದ ಬಗ್ಗೆ ದೃಷ್ಟಿಯು ಹೋಗಬಾರದು. ಆದರೆ ಆ ದೃಶ್ಯವನ್ನು ಪಾರು ಮಾಡುವುದರ ಬದಲಾಗಿ ತಿದ್ದುಪಡಿ ಮಾಡಲು ತೊಡಗಿಬಿಡುತ್ತೀರೆಂದರೆ ತಂದೆಯ ನೆನಪಿನ ಸಂಬಂಧವು ಸಡಿಲವಾಗಿ ಬಿಡುತ್ತದೆ ಮತ್ತು ಮನರಂಜನೆಗೆ ಬದಲಾಗಿ ಮನಸ್ಸನ್ನು ಗೊಂದಲ ಮಾಡಿಬಿಡುತ್ತೀರಿ. ಆದ್ದರಿಂದ ವಾಹ ದೃಶ್ಯವೇ ವಾಹ್ ಎಂಬ ಗೀತೆಯನ್ನು ಹಾಡುತ್ತಾ ಮುಂದುವರಿಯಿರಿ. ಅರ್ಥಾತ್
ಸದಾ ವಿಜಯೀಭವದ ವರದಾನಿಯಾಗಬೇಕು. ಸ್ಲೋಗನ್: ಮರ್ಯಾದೆಯ ಒಳಗೆ ನಡೆಯುವುದು ಎಂದರೆ ಮರ್ಯಾದಾ ಪುರುಷೋತ್ತಮರಾಗುವುದು. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಏಕಾಂತವಾಸಿ ಅರ್ಥಾತ್ ಅನುಭವಿ ಮೂರತ್. ವರ್ತಮಾನ ಸಮಯದ ಪ್ರಮಾಣ: ಈಗ ವಾನಪ್ರಸ್ಥ ಸ್ಥಿತಿಯ ಸಮೀಪವಾಗಲಿ. ವಾನಪ್ರಸ್ಥಿಗಳು ಗೊಂಬೆಗಳ ಆಟವಾಡುವುದಿಲ್ಲ. ವಾನಪ್ರಸ್ಥಿ ಏಕಾಂತ ಮತ್ತು ಸ್ಮರಣೆಯಲ್ಲಿರುತ್ತಾರೆ. ನೀವು ಎಲ್ಲರೂ ಬೇಹದ್ದಿನ ವಾನಪ್ರಸ್ಥಿ ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ನಿರಂತರ ಏಕಾಂತದಲ್ಲಿ ಸದಾ ಸ್ಮೃತಿ ಸ್ವರೂಪರಾಗಿರಿ. ಇದಾಗಿದೆ ಬೇಹದ್ದಿನ ವಾನಪ್ರಸ್ಥ ಸ್ಥಿತಿ. ಓಂ ಶಾಂತಿ.